Hello and welcome to Panchajanya IAS. Today in this session we are going to see the current affairs of 2nd October 2024. Now let us see the editorial topics. So first one, Iran fires missiles at Israel, warns against retaliation. ಸೊ ಈ ಹಿಂದೆ ಏನು ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡಿತ್ತಲ್ವಾ, ಆ ಒಂದು ದಾಳಿಗೆ ಪ್ರತೀಕಾರವಾಗಿ ಇವಾಗ ಇಸ್ರೇಲ್ ಮೇಲೆ ಇರಾನ್ ಅವರು ಮಿಸೈಲನ್ನು ಅಥವಾ ಕ್ಷಿಪಣಿಯನ್ನು ದಾಳಿಯನ್ನು ಮಾಡಿದ್ದಾರೆ. ಎಸ್, ಸೊ ಇದರ ಮೂಲಕ ಅವರು ಪ್ರತೀಕಾರದ ಒಂದು ಎಚ್ಚರಿಕೆಯನ್ನು ಇಸ್ರೇಲ್ಗೆ ನೀಡಿದ್ದಾರೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್, ದ ಪಬ್ಲಿಕ್ ಹೆಲ್ತ್ ಕೇಸ್ ಫಾರ್ BRCA ಟೆಸ್ಟಿಂಗ್. ಸೊ ಈ ಒಂದು ಟಾಪಿಕ್ ನಮಗೆ ಸ್ತನ ಕ್ಯಾನ್ಸರ್ ಬಗ್ಗೆ ಇರುವಂಥದ್ದು. ಸೊ ಇದು ನಮಗೆ GS ಪೇಪರ್ 2 ಅಡಿಯಲ್ಲಿ ಹೆಲ್ತ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಹಲವಾರು ಟಾಪಿಕ್ಸ್ಗಳನ್ನ ಭಾರತ್ ಜನ್ ಆಗಿರ್ಬೋದು, GST ಕಾಂಪನ್ಸೇಷನ್ ಚಾರ್ಜ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಆಪರೇಷನ್ ಚಕ್ರ 3, ಚಿಕನ್ ಗುನ್ಯಾ, ಪ್ಲೇಸಸ್ ಇನ್ ನ್ಯೂಸ್, ಹಾಗೆ ಮೌಂಟ್ ಎರೆಬಸ್ ಬಗ್ಗೆ ಕೂಡ ನಾವು ಡಿಸ್ಕಸ್ಸನ್ನು ಮಾಡಲಿದ್ವಿ. ಸೊ ಮೊದಲನೇದಾಗಿ ನಾವು ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಈ ಒಂದು ಕ್ವಶನ್ಗೆ ಉತ್ತರವನ್ನು ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸೊ ಈ ಸ್ಟೇಟ್ಮೆಂಟ್ಗಳಲ್ಲಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಯಾವ ಹೇಳಿಕೆಗಳು ಇದರಲ್ಲಿ ಸರಿಯಾಗಿವೆ ಅಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್, ದ 44th Amendment to the Constitution of India introduced an article placing the election of the Prime Minister beyond judicial review. ಸೊ ಅಂದರೆ ಇಲ್ಲಿ 44ನೇ ಒಂದು ತಿದ್ದುಪಡಿಯ ಮೂಲಕ, ಅಂದರೆ ಸಂವಿಧಾನದ ತಿದ್ದುಪಡಿಯ ಮೂಲಕ ಒಂದು ಹೊಸ ಆರ್ಟಿಕಲ್ನ ಸೇರಿಸಲಾಗತ್ತೆ. ಸೊ ಅದು ಏನು ಇಂಟ್ರೊಡ್ಯೂಸ್ ಮಾಡುತ್ತಂತಾರೆ, ಈ ಪ್ರಧಾನಮಂತ್ರಿಯವರ ಚುನಾವಣೆಗೆ ಸಂಬಂಧಪಟ್ಟಂತೆ ಅಥವಾ ಈ ಇಲೆಕ್ಷನ್ನ ಇಲ್ಲಿ ನ್ಯಾಯಿಕ ವಿಮರ್ಶೆ ಅಥವಾ ನ್ಯಾಯಾಂಗ ಒಂದು ಪರಿಶೀಲನೆಗೆ ಅದನ್ನು ಒಳಪಡಿಸುವಂತಿಲ್ಲ ಅಂತ ಹೇಳಿ ಒಂದು ಆರ್ಟಿಕಲ್ನ ಇಲ್ಲಿ ಪರಿಚಯಿಸಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗುತ್ತೆ. ಓಕೆ, ಯಾಕೆ ರಾಂಗ್ ಆಗುತ್ತೆ ಅಂತಂದರೆ ಈ ರೀತಿಯ ಒಂದು ಪ್ರೊವಿಷನ್ನ 1975 ಅಥವಾ ಇಲ್ಲಿ 39ನೇ ತಿದ್ದುಪಡಿ 39th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1975 ರಲ್ಲಿ ಏನು ಮಾಡತ್ತಂದರೆ ಸಂವಿಧಾನ ಇಲ್ಲಿ ಈ ಒಂದು ಕಾಯ್ದೆಯ ಮೂಲಕ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್ ಮತ್ತು ಈ ಲೋಕಸಭೆಯ ಸ್ಪೀಕರ್ ಅವರ ಚುನಾವಣೆಗೆ ಸಂಬಂಧಿಸಿದಂಥ ಅರ್ಜಿಗಳಿಗೆ ಇಲ್ಲಿ ತೀರ್ಪನ್ನು ನೀಡುವಂಥ ಸುಪ್ರೀಂ ಕೋರ್ಟ್ನ ಅಧಿಕಾರವನ್ನು ಏನು ಮಾಡಲಾಗತ್ತೆ ಅಂದರೆ ಇದರಲ್ಲಿ ತೆಗೆದು ಹಾಕಲಾಗತ್ತೆ. ಆ ಮೂಲಕ ಏನು ಮಾಡಲಾಗತ್ತೆ ಅಂತಂದರೆ ಇದಕ್ಕೆ ಈ ರೀತಿಯ ಒಂದು ಚುನಾವಣೆಗೆ ಸಂಬಂಧಿಸಿದಂಥ ಅರ್ಜಿಗಳನ್ನು ಪರಿಹರಿಸಲಿಕ್ಕೆ ಒಂದು ಏನಂತಂದರೆ ಇಲ್ಲಿ ಸಂಸತ್ತು ಸ್ಥಾಪಿಸಿದ, ಅಂದರೆ ಪಾರ್ಲಿಮೆಂಟ್ ಸ್ಥಾಪಿಸಿರುವಂತಹ ಒಂದು ಸ್ವತಂತ್ರ ಇಲ್ಲಿ ಸಂಸ್ಥೆಗೆ ನೀಡಲಾಗತ್ತೆ. ಓಕೆ, ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಇಲ್ಲಿ ರಾಂಗ್ ಆಗುತ್ತೆ. ಸೊ ಇಲ್ಲಿ 39 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1975 ಇದಕ್ಕೆ ಅಲೋವನ್ನು ಮಾಡುತ್ತೆ. ಎಸ್, ಸೊ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟನ್ನು ನೋಡೋಣ. ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸ್ಟ್ರಕ್ ಡೌನ್ ದಿ 99th ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಸ್ ಬೀಯಿಂಗ್ ವೈಲೇಟ್ ಆಫ್ ದ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ಎಸ್, ಸೊ ಈ ಒಂದು ತಿದ್ದುಪಡಿ 99ನೇ ಒಂದು ತಿದ್ದುಪಡಿ ಅನ್ನುವಂಥದ್ದು ಸಂವಿಧಾನದ ಸ್ವಾಯತ್ತತೆಯನ್ನು ಉಲ್ಲಂಘನೆಯನ್ನು ಮಾಡುತ್ತೆ ಅನ್ನುವುದರ ಆಧಾರದ ಮೇಲೆ ಏನು ಮಾಡಲಾಗುತ್ತೆ ಅಂದರೆ ಈ ಒಂದು ತಿದ್ದುಪಡಿ ಅಥವಾ ಈ ಸಂವಿಧಾನ ತಿದ್ದುಪಡಿನ ತೆಗೆದು ಹಾಕಲಾಗತ್ತೆ. ಅಂದರೆ ಈ ಒಂದು ತಿದ್ದುಪಡಿಯ ಮೂಲಕ ಏನು ಮಾಡಲಾಗತ್ತೆ ಅಂತಂದರೆ ಇಲ್ಲಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ ಸ್ಥಾಪನೆಯನ್ನು ಮಾಡಲಾಗಿರುತ್ತೆ. ಸೊ ಹೀಗಾಗಿ ಇದನ್ನು ರದ್ದನ್ನು ಮಾಡಲಾಗತ್ತೆ. ನಾವು ಲೆಟ್ ಅಸ್ ಸಿ ದ editorial topics. Yes, so Iran fires missiles at Israel, warns against retaliation. ಸೊ ಏನಕ್ಕೆ ಇದು ಪ್ರತೀಕಾರವಾಗಿ ಅಂದರೆ ಇರಾನ್ ಯಾವ ಒಂದು ಪ್ರತೀಕಾರದ ಆಧಾರದ ಮೇಲೆ ಇಸ್ರೇಲ್ ಮೇಲೆ ಇವಾಗ ಕ್ಷಿಪಣಿಯ ಒಂದು ದಾಳಿಯನ್ನು ಮಾಡ್ತಾ ಇದೆ ಅಂತ ನೋಡೋಣ. ಸೊ ಇರಾನ್ ಮಿಸೈಲ್ ಅಟ್ಯಾಕ್ ಆನ್ ಇಸ್ರೇಲ್. ಸೊ ಇಲ್ಲಿ ಕ್ಷಿಪಣಿಯ ದಾಳಿಯನ್ನು ಮಾಡಿದೆ ಇಸ್ರೇಲ್ ಮೇಲೆ. ಸೊ ಇರಾನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆಟ್ ಇಸ್ರೇಲ್ ಇನ್ retaliation for Israel's military actions against Hezbollah.
ಇರಾನ್ಸ್ ಅಲೈಸ್ ಇನ್ ಲೆಬನಾನ್. ಸೊ ಅಂದರೆ ಏನು ಮಾಡತ್ತೆ ಅಂತಂದರೆ ಯಾವ ಒಂದು ಕಾರಣಕ್ಕಾಗಿ ಅಂತಂದರೆ ಇದು ಇಸ್ರೇಲ್ ಏನು ಮಾಡಿರುತ್ತೆ ಅಂತಂದರೆ ಈ ಇರಾನ್ ಮೇಲೆ ಅಂದರೆ ಈ ಹೆಜ್ಬುಲ್ಲಾ ಮೇಲೆ ಏನು ಮಾಡಿರುತ್ತೆ ಅಂತಂದರೆ ಅಂದರೆ ಇದಕ್ಕೆ ಇರಾನ್ ಏನು ಮಾಡಿರುತ್ತೆ ಅಂತಂದರೆ ಬೆಂಬಲವನ್ನು ನೀಡಿರುತ್ತೆ ಓಕೆ ಈ ಒಂದು ಸಂಘಟನೆಗೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಸ್ರೇಲ್ ಅವರು ಈ ಹೆಜ್ಬುಲ್ಲಾ ಇರುವಂಥ ಎಲ್ಲಿ ಕಂಡುಬರುತ್ತೆ ಅಂತಂದರೆ ಈ ಒಂದು ಸಂಘಟನೆ ಲೆಬನಾನ್. ಓಕೆ ಸೊ ಲೆಬನಾನ್ನಲ್ಲಿ ಕಂಡುಬರುವಂಥ ಈ ಒಂದು ಇರಾನ್ ಬೆಂಬಲಿತ ಈ ಹೆಜ್ಬುಲ್ಲಾ ಅನ್ನುವಂಥ ಸಂಘಟನೆಯ ಮೇಲೆ ಏನು ಮಾಡ್ತಾರೆ ಅಂತಂದರೆ ಇವರು ಮಿಲಿಟ್ರಿ ಅಟ್ಯಾಕನ್ನು ಮಾಡಿರ್ತಾರೆ. ಸೊ ಇದರ ಪ್ರತಿಕಾರವಾಗಿ ಏನು ಮಾಡ್ತಾರೆ ಅಂತಂದರೆ ಇವರು ಇವಾಗ ಇಸ್ರೇಲ್ ಮೇಲೆ ಇಲ್ಲಿ ಇರಾನ್ ಅವರು ಏನು ಮಾಡ್ತಾಯಿದ್ದಾರೆ ಇಲ್ಲಿ ಕ್ಷಿಪಣಿ ದಾಳಿಯನ್ನು ಮಾಡ್ತಾಯಿದ್ದಾರೆ. ಹಾಗೆ ವೈಡ್ ಸ್ಪ್ರೆಡ್ ಅಲಾರ್ಮ್ಸ್ ಆ್ಯಂಡ್ ಎಕ್ಸ್ಪ್ಲೋಷನ್. ಸೊ ಈ ರೀತಿ ಒಂದು ದಾಳಿಯ ಮಿಸೈಲ್ ದಾಳಿಯ ಒಂದು ಯಾವ ರೀತಿ ಆಗ್ತಾ ಇದೆ ಅಂತಂದರೆ ಇಲ್ಲಿ ಅಲಾರ್ಮ್ ಸೌಂಡೆಡ್ ಅಕ್ರಾಸ್ ಇಸ್ರೇಲ್. ಸೊ ಇಸ್ರೇಲ್ನಲ್ಲಿ ಏನಾಗ್ತಾ ಇದೆ ಅಂತಂದರೆ ಒಂದು ರೀತಿಯ ಎಚ್ಚರಿಕೆ ಕರೆಗಂಟುಗಳು ಅಲ್ಲಿ ಕೇಳಿ ಬರ್ತಾ ಇದೆ. ಹಾಗೆ ಹಲವಾರು ಸ್ಫೋಟಕಗಳು ಕೂಡ ಇಲ್ಲಿ ಆ ಒಂದು ಪ್ರದೇಶದಲ್ಲಿ ಅಂದರೆ ಜೆರುಸೆಲಂ ಮತ್ತು ಈ ಜೋರ್ಡಾನ್ ರಿವರ ಕಣಿವೆಯ ಸುತ್ತಮುತ್ತ ಸೊ ಈ ರೀತಿಯ ಒಂದು ಇನ್ಸಿಡೆಂಟ್ಗಳು ಕಂಡುಬರ್ತಾ ಇದೆ. ಹಾಗೆ ಇಲ್ಲಿನ ಒಂದು ಸರ್ಕಾರ ಅಂದರೆ ಇಸ್ರೇಲ್ ಏನು ಮಾಡಿದೆ ಅಂತಂದರೆ ಅಲ್ಲಿನ ನಿವಾಸಿಗಳಿಗೆ ಇಲ್ಲಿ ಆಶ್ರಯವನ್ನು ಬಾಂಬ್ ಶೆಲ್ಟರ್ಗಳಲ್ಲಿ ಆಶ್ರಯವನ್ನು ಪಡೀಲಿಕ್ಕೆ ಅವರಿಗೆ ಹೇಳಿದ್ದಾರೆ. ಹಾಗೆ ಮಿಸೈಲ್ ಇಂಟರ್ಸೆಪ್ಷನ್ ಅಂದರೆ ಇಲ್ಲಿ ಕ್ಷಿಪಣಿಗಳನ್ನು ಏನು ಮಾಡಲಾಗ್ತಾ ಇದೆ ನಿರ್ಬಂಧಿಸಲಾಗ್ತಾ ಇದೆ. ಸಮ್ ಮಿಸೈಲ್ಸ್ ವರ್ ಇಂಟರ್ಸೆಪ್ಟೆಡ್ ಓವರ್ ಜೋರ್ಡಾನ್ಸ್ ಏರ್ ಸ್ಪೇಸ್. ಸೊ ಏನು ಇರಾನ್ ಅವರು ಈ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇರುವಂಥ ಮಿಸೈಲ್ ಅಥವಾ ಕ್ಷಿಪಣಿಗಳಿದೆ ಅಲ್ವಾ, ಸೊ ಇವುಗಳನ್ನ ಏನು ಮಾಡ್ತಾ ಇದೆ ಅಂತಂದರೆ ಈ ಮಾರ್ಗ ಮಧ್ಯದಲ್ಲಿ ಅವುಗಳನ್ನು ಅಲ್ಲಿ ಹೊಡೆದುರುಳಿಸ್ತಾ ಇದ್ದಾರೆ. ಆ್ಯಂಡ್ ಅರೌಂಡ್ 180 ಮಿಸೈಲ್ಸ್ ವರ್ ಫೈರ್ ಟುವರ್ಡ್ಸ್ ಇಸ್ರೇಲಿ ಟೆರಿಟರಿ. ಸೊ ಇಲ್ಲಿ ಸುಮಾರು 180 ಕ್ಷಿಪಣಿಗಳನ್ನು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಹಾಗೆ ಇಸ್ರೇಲಿ ವಾರ್ನಿಂಗ್. ಸೊ ಇಸ್ರೇಲ್ ಅವರು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಇವರಿಗೆ ಇರಾನ್ ಅವರಿಗೆ ಇಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಸ್ ದ IDF ಹ್ಯಾಡ್ ವಾರ್ನ್. ಸೊ ಇಲ್ಲಿ IDF ಅಂತಂದರೆ ಇಸ್ರೇಲಿ ಮಿಲಿಟರಿ ಡಿಪಾರ್ಟ್ಮೆಂಟ್ ವಾರ್ನ್ ಅರ್ಲಿಯರ್ ಎನಿ ಮಿಸೈಲ್ ಸ್ಟ್ರೈಕ್ ಫ್ರಾಮ್ ಇರಾನ್ ವುಡ್ ಬಿ ವೈಡ್ ಸ್ಪ್ರೆಡೆಡ್ ಅಡ್ವೈಸಿಂಗ್ ಪಬ್ಲಿಕ್ ಟು ಸೀಕ್ ಶೆಲ್ಟರ್. ಸೊ ಅಂದರೆ ಈ ಮುಂಚೆನೇ ಇಸ್ರೇಲ್ ಅವರಿಗೆ ಗೊತ್ತಿರುತ್ತೆ ಈ ರೀತಿಯ ಒಂದು ದಾಳಿಗಳಾಗ್ಬೋದು ಅಂತ ಹೇಳಿ. ಸೊ ಹೀಗಾಗಿ ಏನು ಮಾಡುತ್ತೆ ಇಸ್ರೇಲ್ ತನ್ನ ನಿವಾಸಿಗಳಿಗೆ ಇಲ್ಲಿ ಎಚ್ಚರಿಕೆಯಿಂದ ಇರಲಿಕ್ಕೆ ಕೂಡ ಇಲ್ಲಿ ಸಲಹೆಯನ್ನು ನೀಡಿರುತ್ತೆ. ಸೊ ಇರಾನ್ಸ್ ರಿಟಾಲಿಯೇಷನ್ ಸೊ ಇಲ್ಲಿ ಪ್ರತಿಕಾರವನ್ನು ಅಂದರೆ ಇರಾನ್ ಅವರು ಈ ಇಸ್ರೇಲ್ ಮೇಲೆ ಪ್ರತಿಕಾರವನ್ನು ತೆಗೆದುಕೊಳ್ಳುವಂಥ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಓಕೆ ಯಾವಾಗ ಏನು ಅಂತ ನೋಡೋಣ. ಸೊ ಇರಾನ್ ವೋಡ್ ರಿಟಾಲಿಯೇಷನ್ ಫಾಲೋವಿಂಗ್ ಅಟ್ಯಾಕ್ಸ್ ದ್ಯಾಟ್ ಕಿಲ್ಡ್ ಹೆಜ್ಬುಲ್ಲಾ ಲೀಡರ್ಶಿಪ್ ಇನ್ ಲೆಬನಾನ್. ಅಂದರೆ ಈ ಲೆಬನಾನ್ನ ಅಂದರೆ ಈ ಹೆಜ್ಬುಲ್ಲಾದ ಅಂದರೆ ಈ ಲೆಬನಾನ್ನಲ್ಲಿ ಕಂಡುಬರುವಂಥ ಈ ಹೆಜ್ಬುಲ್ಲಾ ನಾಯಕರನ್ನ ಏನು ಮಾಡಿರ್ತಾರೆ ಅಂತಂದರೆ ಇವರು ಹತ್ಯೆಯನ್ನು ಮಾಡಿರ್ತಾರೆ. ಈ ಹತ್ಯೆಯ ಪ್ರತಿಕಾರವಾಗಿ ಇಲ್ಲಿ ನಾವು ಪ್ರತಿಕಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಇರಾನ್ ಅವರು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಎಸ್ ಸೊ ಈ ರೀತಿ ದಾಳಿಯನ್ನು ಮಾಡಿರುವಂಥದ್ದು ಅಂದರೆ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಿರುವಂಥದ್ದನ್ನು ಸೊ ಇಲ್ಲಿ ಇರಾನ್ ಅವರು ಸಮರ್ಥಿಸಿಕೊಂಡಿದ್ದಾರೆ. ಓಕೆ ಯಾವ ರೀತಿ ಅಂತಂದರೆ ದ IRGC ಜಸ್ಟಿಫೈಡ್ ದ ಮಿಸೈಲ್ ಅಟ್ಯಾಕ್ ಆ್ಯಸ್ ಇನ್ ಲೈನ್ ವಿತ್ ದ UN ಚಾರ್ಟರ್. ಅಂದರೆ ಇವರು ದಾಳಿ ಮಾಡಿರುವಂಥದ್ದು UN ಚಾರ್ಟರ್ಗೆ ಅನುಗುಣವಾಗಿದೆ ಅಂತ ಹೇಳಿ. ಓಕೆ ಏನಕ್ಕೆ ಅಂತಂದರೆ ಸೈಟಿಂಗ್ ಇಟ್ ವಾಸ್ ಇನ್ ರೆಸ್ಪಾನ್ಸ್ ಟು ಆ್ಯನ್ ಅಟ್ಯಾಕ್ ಇರಾನಿಯನ್ ಸಾವರ್ನಿಟಿ ರೆಫರೆನ್ಸಿಂಗ್ ದಿ ಕಿಲ್ಲಿಂಗ್ ಆಫ್ ಹಮಾಸ್ ಲೀಡರ್ ಇಸ್ಮಾಯಿಲ್ ಹನಿಯೆ ಇನ್ ಜುಲೈ. ಸೊ ಇಲ್ಲಿ ಜುಲೈನಲ್ಲಿ ಅಂದರೆ ಇರಾನ್ನಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಸೊ ಇರಾನ್ನ ಒಂದು ಅಧ್ಯಕ್ಷರ ಸೊ ಈ ಹಿಂದೆ ಇರಾನ್ನ ಅಧ್ಯಕ್ಷರೊಬ್ಬರು ಇಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿರ್ತಾರೆ. ಇಲ್ಲಿ ಅಂದರೆ ಹೊಸದಾಗಿ ಆಯ್ಕೆಯಾಗಿರುವಂಥ ರಾಷ್ಟ್ರಪತಿಯವರ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಈ ಹಿಜ್ಬುಲ್ಲಾ ಸಂಘಟನೆಯ ನಾಯಕನಾಗಿರುವಂಥ ಹಮಾಸ್ ಒಂದು ನಾಯಕನಾಗಿರುವಂಥ ಇಸ್ಮಾಯಿಲ್ ಹನಿ ಅನ್ನುವಂಥವನು ಹೋಗಿರ್ತಾನೆ. ಓಕೆ ಸೊ ಈತನನ್ನ ಏನು ಮಾಡ್ತಾರೆ ಅಂತಂದರೆ ಇಸ್ರೇಲ್ನವರು ಇರಾನ್ ನೆಲದಲ್ಲಿ ಏನು ಮಾಡ್ತಾರೆ ಅಂತಂದರೆ ಆತನನ್ನು ಹತ್ಯೆಯನ್ನು ಮಾಡ್ತಾರೆ. ಅಂದರೆ ಏರ್ ಸ್ಟ್ರೈಕ್ ಮೂಲಕ ಅಥವಾ ವೈಮಾನಿಕ ದಾಳಿಯ ಮೂಲಕ ಈ ಇಸ್ಮಾಯಿಲ್ ಹನಿ ಅನ್ನುವಂಥನ್ನು ಹತ್ಯೆಯನ್ನು ಮಾಡ್ತಾರೆ. ಸೊ ಇದೊಂದು ರೀತಿ ಏನಾಗುತ್ತೆ ಅಂದರೆ ಇರಾನ್ನ ಒಂದು ಸಾರ್ವಭೌಮತ್ವದ ಮೇಲೆ ಇದು ಧಕ್ಕೆಯನ್ನು ಉಂಟು ಮಾಡುತ್ತೆ. ಯಾವ ರೀತಿ ಅಂತಂದರೆ ಒಂದು ದೇಶದ ಇಲ್ಲಿ ಗೆಸ್ಟ್ ಆಗಿರುವಂಥ ಈ ಒಬ್ಬ ವ್ಯಕ್ತಿ ಇರಾನ್ನಲ್ಲಿ ಬಂದಿರುವಂಥ ಸಂದರ್ಭದಲ್ಲಿ ಆತನನ್ನು ಹತ್ಯೆಯನ್ನು ಮಾಡಿರುವಂಥದ್ದು ಇರಾನ್ನ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಇದೇನು ಮಾಡುತ್ತೆ ಅಂದರೆ ಕಳವಳನ ಅಥವಾ ಕನ್ಸರ್ನ ರೈಸ್ ಮಾಡುತ್ತೆ. ಸೊ ಹೀಗಾಗಿ ತನ್ನ ಸಾರ್ವಭೌಮತ್ವಕ್ಕೆ
ಧಕ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಸೊ ಇದನ್ನು ಯು ಎನ್ ಚಾರ್ಟರ್ ಕೂಡ ಹೇಳುತ್ತೆ. ಈ ರೀತಿಯ ಒಂದು ಇಲ್ಲಿ ಅಂದರೆ ನೀವು ಹತ್ಯೆಯನ್ನು ಮಾಡಬೇಕಿದ್ರೆ ಸೊ ಈ ಒಂದು ನೆಲದಲ್ಲಿ ಈ ರೀತಿ ಹತ್ಯೆಯನ್ನು ಮಾಡಿರುವಂಥದ್ದು ಸೊ ಇದು ಆ ಒಂದು ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಯು ಎನ್ ಚಾರ್ಟರ್ ಕೂಡ ಹೇಳುತ್ತೆ. ಅದರ ಗುಣವಾಗಿ ನಾವು ಇಲ್ಲಿ ದಾಳಿಯನ್ನು ಮಾಡಿದ್ದೀವಿ ಅಂತ ಹೇಳಿ ಇರಾನ್ ಅವರು ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಇರಾನಲ್ಲಿ ಕಂಡುಬರುವಂಥ ಟೆಹರಾನ್, ಓಕೆ, ಟೆಹರಾನ್ ಅನ್ನುವಂಥದ್ದು ಒಂದು ಇರಾನ್ನ ರಾಜಧಾನಿ ಆಗಿದೆ. ಓಕೆ, ಸೊ ಇಲ್ಲಿ ಹೋಗ್ತಾ ಇರುವಂಥ ಫ್ಲೈಟ್ಗಳನ್ನ ಅಥವಾ ವಿಮಾನಗಳನ್ನ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ತಾತ್ಕಾಲಿಕವಾಗಿ ಅವುಗಳನ್ನ ಸ್ಥಗಿತಗೊಳಿಸಲಾಗಿದೆ. ಯಾಕಂದರೆ ಇಲ್ಲಿ ಕೂಡ ಅಂದರೆ ಇಸ್ರೇಲ್ನವರು ಈ ಇರಾನ್ ಮೇಲೆ ದಾಳಿಯನ್ನು ಮಾಡ್ಬೋದು ಅನ್ನುವಂಥ ಕಾರಣಕ್ಕಾಗಿ ವಿಮಾನಗಳನ್ನ ಇಲ್ಲಿ ಸ್ಥಗಿತಗೊಳಿಸಲಾಗಿದೆ. ಸೊ ನೆಕ್ಸ್ಟ್ ಒನ್, ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್. ಸೊ ಈ ಒಂದು ಟಾಪಿಕ್ ನಮಗೆ ಸ್ತನ ಕ್ಯಾನ್ಸರ್ ಬಗ್ಗೆ ಇರುವಂಥದ್ದು. ಸೊ ಹೆರಿಡಿಟರಿ ಕ್ಯಾನ್ಸರ್, ಹೆರಿಡಿಟರಿ ಅಂತಂದರೆ ಆನುವಂಶಿಕವಾಗಿ ಬರುವಂಥ ಕ್ಯಾನ್ಸರ್. ಎಸ್, ಸೊ ಈ ಒಂದು ಆನುವಂಶಿಕ ಕ್ಯಾನ್ಸರ್ ಅನ್ನುವಂಥದ್ದು ಯಾಕೆ ಆಗತ್ತಂತಂದರೆ ಸೊ ಇಂಡಿವಿಜುವಲ್ಸ್ ಇನ್ಹೆರಿಟ್ ಮ್ಯುಟೇಷನ್ ಇನ್ ಕ್ಯಾನ್ಸರ್ ಕಾಜಿಂಗ್ ಜೀನ್ಸ್. ಸೊ ಅಂದರೆ ಇಲ್ಲಿ ಕ್ಯಾನ್ಸರ್ಗೆ ಕಾರಣವಾಗುವಂತಹ ಜೀನ್ಗಳಲ್ಲಿ ಆಗುವಂಥ ಮ್ಯುಟೇಷನ್ ಅಥವಾ ಆನುವಂಶಿಕ ಬದಲಾವಣೆಗಳು ಇಲ್ಲೇನಾಗುತ್ತೆ ಅಂತಂದರೆ ಈ ಹೆರಿಡಿಟರಿ ಕ್ಯಾನ್ಸರ್ಗೆ ಆಗಲಿಕ್ಕೆ ಕಾರಣವಾಗತ್ತೆ. HBOC is one of the most studied syndromes, mostly caused by BRCA2 mutation. ಅಂದರೆ ಈ ಜೀನ್ಗಳಲ್ಲಿ ಆಗ್ತಾ ಇರುವಂಥ ಇಲ್ಲಿ BRCA1 BRCA2 ಅನ್ನುವಂಥದ್ದು ಜೀನ್ಗಳು ಬರುತ್ತೆ. ಇವುಗಳಲ್ಲಿ ಆಗ್ತಾ ಇರುವಂಥ ಮ್ಯೂಟೇಷನ್ಗಳು ಏನಾಗುತ್ತೆ ಅಂತಂದರೆ ಈ HBOC ಅನ್ನುವಂಥದ್ದಕ್ಕೆ ಕಾರಣವಾಗತ್ತೆ. BRCA ಟೆಸ್ಟಿಂಗ್ ಆ್ಯಂಡ್ ಕ್ಯಾನ್ಸರಿಕ್ಸ್. ಸೊ ಇಲ್ಲಿ ಈ BRCA ಟೆಸ್ಟ್ ಮಾಡೋದ್ರಿಂದ ಅಂದರೆ ಈ ಸ್ತನ ಕ್ಯಾನ್ಸರ್ನ ಟೆಸ್ಟ್ ಮಾಡಲಿಕ್ಕೆ ಅಥವಾ ಪತ್ತೆ ಹಚ್ಚಲಿಕ್ಕೆ ಇಲ್ಲಿ BRCA ಇಲ್ಲಿ ಟೆಸ್ಟನ್ನು ಮಾಡ್ತಾರೆ. ಓಕೆ, ಸೊ ಈ ರೀತಿ ಟೆಸ್ಟನ್ನು ಮಾಡೋದ್ರಿಂದ ಇದು ಆರೋಗ್ಯದ ಮೇಲೆ ಅಥವಾ ಕ್ಯಾನ್ಸರ್ ಮೇಲೆ ಇದು ಎಷ್ಟು ಒಂದು ಅಪಾಯವನ್ನು ತಂದೊಡುತ್ತೆ ಅಂತ ನೋಡೋಣ. ಸೊ ವುಮೆನ್ ವಿತ್ BRCA ಮ್ಯುಟೇಷನ್ ಹ್ಯಾವ್ ಎ ಮಚ್ ಹೈಯರ್ ಲೈಫ್ ಟೈಮ್ ರಿಸ್ಕ್ ಆಫ್ ಬ್ರೆಸ್ಟ್. ಸೊ ಅಂದರೆ ಇದು ಅಂದರೆ ಇಲ್ಲಿ ಸಾಮಾನ್ಯ ಜನರಿಗೆ ಹೋಲಿಸಿದರೆ ಏನಾಗುತ್ತೆ ಅಂತಂದರೆ ಇಲ್ಲಿ BRCA ರೂಪಾಂತರಗಳೊಂದಿಗೆ ಸೊ ಇಲ್ಲಿ ಮಹಿಳೆಯರ ಒಂದು ಸ್ತನ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಅನ್ನುವಂಥದ್ದು ಇಲ್ಲಿ ಕೇವಲ 69 to 70% ಏನಾಗುತ್ತೆ ಅಂತಂದರೆ ಇಲ್ಲಿ ಈ ಒಂದು ಟೆಸ್ಟಿಂಗಿಂದ ಈ ಕ್ಯಾನ್ಸರ್ ಅನ್ನುವಂಥದ್ದು ಬರುತ್ತೆ. ಹಾಗೆ ಓವರಿಯನ್ ಕ್ಯಾನ್ಸರ್ ಅನ್ನುವಂಥದ್ದು ಅಂದರೆ ಅಂಡಾಣು ಕ್ಯಾನ್ಸರ್ ಅನ್ನುವಂಥದ್ದು ಸೊ ಇದು ಜೀವಿತಾವಧಿಯ ಮೇಲೆ ಇದು ಇಷ್ಟೊಂದು ಪ್ರಮಾಣದ ಅಂದರೆ ಇಲ್ಲಿ ಕ್ಯಾನ್ಸರನ್ನು ಟೆಸ್ಟ್ ಮಾಡಲಿಕ್ಕೆ ನಾವು BRCA ಟೆಸ್ಟನ್ನು ಬಳಸ್ಕೊಳ್ತೀವಿ. ಸೊ ಇದನ್ನು ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಯಾರು ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರನ್ನು ಹೊಂದಿರ್ತಾರಲ್ವ ಅವರಲ್ಲಿ ಜೀವಿತಾವಧಿ ಅಂದರೆ ರಿಸ್ಕ್ ಅನ್ನುವಂಥದ್ದು ಎಷ್ಟಿರುತ್ತೆ ಅಂತಂದರೆ 69 to 72% ಇರುತ್ತೆ. ಹಾಗೆ ಇಲ್ಲಿ ಓವರಿಯನ್ ಕ್ಯಾನ್ಸರ್ಗೆ 17 to 40% ಅನ್ನುವಂಥದ್ದು ಲೈಫ್ ಟೈಮ್ ರಿಸ್ಕ್ ಅನ್ನುವಂಥದ್ದು ಇರುತ್ತೆ. ಸೊ ಇದನ್ನು ತಡೆಗಟ್ಟಲಿಕ್ಕೆ ಹಲವಾರು ಒಂದು ಪರೀಕ್ಷೆಗಳು ಕೂಡ ಬರುತ್ತೆ. ಇದರಲ್ಲಿ ನಾವು ಮಾಸೆಕ್ಟೊಮಿ ಅಂದರೆ ಈ ರೀತಿ ಲೈಫ್ ಟೈಮ್ ರಿಸ್ಕ್ ಏನಾಗ್ತಾ ಇದೆ ಅಲ್ವಾ ಇದನ್ನು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಮತ್ತೊಂದಿಷ್ಟು ಒಂದು ಪರೀಕ್ಷೆಗಳು ಬರುತ್ತೆ. ಸೊ ಅದರಲ್ಲಿ ಮಾಸ್ಟೆಕ್ಟೊಮಿ ಅಥವಾ ಉಫರೆಕ್ಟೊಮಿ ಅಂತ ಬರುತ್ತೆ. ಸೊ ಇವೇನು ಮಾಡುತ್ತೆ ಅಂತಂದರೆ ಈ ರೀತಿಯ ಒಂದು ಲೈಫ್ ಟೈಮ್ ರಿಸ್ಕನ್ನು ರೆಡ್ಯೂಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್, ಬ್ರಾಡರ್ ರಿಲೆವೆನ್ಸ್ ಆಫ್ BRCA ಟೆಸ್ಟಿಂಗ್. ಸೊ ಇದರಲ್ಲಿ ಅಂದರೆ ಈ ಒಂದು ಪರೀಕ್ಷೆಯ ಒಂದು ವ್ಯಾಪಕ ಪ್ರಸ್ತುತಿ ಅನ್ನುವಂಥದ್ದು ಯಾವ ರೀತಿ ಇದೆ ಅಂತ ನೋಡೋಣ. ಸೊ BRCA ಮ್ಯುಟೇಷನ್ ಆರ್ ಲಿಂಕ್ ಟು ಮಲ್ಟಿಪಲ್ ಕ್ಯಾನ್ಸರ್. ಈ BRCA ಟೆಸ್ಟ್ನ ಒಂದು ರೂಪಾಂತರ ಅನ್ನುವಂಥದ್ದು ಹಲವಾರು ಒಂದು ಕಾಯಿಲೆಗಳಿಗೆ ಏನಂತಂದರೆ ಇದು ಸಂಬಂಧವನ್ನು ಹೊಂದಿದೆ. ಸೊ ಇದರಲ್ಲಿ ಬ್ರೆಸ್ಟ್, ಓವರಿಯನ್, ಪ್ರೋಸ್ಟೇಟ್, ಪ್ಯಾನ್ಕ್ರಿಯಾಟಿಕ್, ಬೈಲಿಯರಿ ಟ್ರ್ಯಾಕ್ಟ್, ಎಸ್ಪೋಜಿಯಲ್ ಆ್ಯಂಡ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಇನ್ ಇಂಡಿಯಾ ಅಂದರೆ ಈ ಭಾರತದಲ್ಲಿ ಸ್ತನ ಕ್ಯಾನ್ಸರ್ ಅನ್ನುವಂಥದ್ದು ಯಾವ ಪ್ರಮಾಣದಲ್ಲಿದೆ ಅಂತ ನೋಡೋಣ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಮಾಂಗ್ ವುಮೆನ್ ಇನ್ ಇಂಡಿಯಾ. ಸೊ ಇದು ಮಹಿಳೆಯರಲ್ಲಿ ಕಂಡುಬರುವಂಥ ಒಂದು ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಮಹಿಳೆಯರಿಗೆ ಕಂಡುಬರುವಂಥ ಒಂದು ಕ್ಯಾನ್ಸರ್ ಆಗಿದೆ. ಸೊ ಅಕೌಂಟಿಂಗ್ ಫಾರ್ ಸೊ ಇದು ಒಟ್ಟಾರೆ ಕ್ಯಾನ್ಸರ್ಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅನ್ನುವಂಥದ್ದು ಎಷ್ಟು ಬರುತ್ತೆ 27% ಇದೆ. ಸೊ BRCA ಮ್ಯುಟೇಷನ್ ಕಾಸ್ ಅ ಸಿಗ್ನಿಫಿಕೆಂಟ್ ಪರ್ಸೆಂಟೇಜ್ ಆಫ್ ಬ್ರೆಸ್ಟ್.
ಎಸ್. ಸೊ ಇಲ್ಲಿ BRCA ಆಗ್ತಾ ಇರುವಂಥ ಮ್ಯುಟೇಷನ್ ಅನ್ನುವಂಥದ್ದು ಇದು ಕ್ಯಾನ್ಸರ್ಗೆ ಎಷ್ಟು ಪ್ರಮಾಣದ ಕೊಡುಗೆಯನ್ನು ನೀಡುತ್ತೆ ಅಂದರೆ ಬ್ರೆಸ್ಟ್ ಅಂದರೆ ಈ ಸ್ತನ ಕ್ಯಾನ್ಸರ್ಗೆ 26% ಮತ್ತು ಈ ಅಂಡಾಣು ಕ್ಯಾನ್ಸರ್ಗೆ 21 to 25% ಅಷ್ಟು ಕೊಡುಗೆಯನ್ನು ನೀಡುತ್ತೆ. ಎಸ್. ಸೊ ನೆಕ್ಸ್ಟ್ ಒನ್, ಇನ್ಇಕ್ವಾಲಿಟೀಸ್ ಇನ್ BRCA ಟೆಸ್ಟಿಂಗ್. ಎಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಟ್ರೆಡಿಷ್ನಲ್ BRCA ಟೆಸ್ಟಿಂಗ್ ಬೇಸ್ಡ್ ಆನ್ ಫ್ಯಾಮಿಲಿ ಹಿಸ್ಟರಿ ಮಿಸ್ಸಸ್ ಮೆನಿ ಕೇಸಸ್ ಆ್ಯಂಡ್ ಪರ್ಪೆಕ್ಚುಯೇಟ್ ಹೆಲ್ತ್ ಇನ್ಇಕ್ವಾಲಿಟಿ. ಸೊ ಅಂದರೆ ಇದೇನಂತಂದರೆ ಈ ಪರೀಕ್ಷೆ ಅನ್ನುವಂಥದ್ದು ಕುಟುಂಬದ ಇತಿಹಾಸದ ಆಧಾರದ ಮೇಲೆ ಏನು ಮಾಡುತ್ತೆ ಅಂತಂದರೆ ಇದು BRCA ಪರೀಕ್ಷೆ ಅನ್ನುವಂಥದ್ದು ಅನೇಕ ಒಂದು ಪ್ರಕರಣಗಳ ಮಿಸ್ ಆಗಲಿಕ್ಕೆ ಕಾರಣವಾಗುತ್ತೆ. ಹಾಗೆ ಚಾಲೆಂಜಸ್ ಇಂಡಿಯಾ, ಈ ಒಂದು ಟೆಸ್ಟನ್ನು ಮಾಡಬೇಕಿದ್ರೆ ಭಾರತದಲ್ಲಿ BRCA ಟೆಸ್ಟಿಂಗ್ಗೆ ತಗಲುವಂಥ ವೆಚ್ಚ ಎಷ್ಟಿದೆ ಅಂತಂದರೆ 15,000 to 30,000 ಇದೆ. ಸೊ ಇದು ಏನಂತಂದರೆ ಸಾಮಾನ್ಯ ಜನರಿಗೆ ಈ ರೀತಿಯ ಒಂದು ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವಂಥದ್ದು ತುಂಬಾ ವೆಚ್ಚದಾಯಕವಾಗಿರುತ್ತೆ. ಸೊ ಹೀಗಾಗಿ ಈ ಒಂದು ಇವಾಗ ಸದ್ಯದ ಒಂದು ನೀಡ್ ಏನಂತಂದರೆ ಇದರ ಒಂದು ಕ್ಯಾನ್ಸರ್ಗೆ ಇಲ್ಲಿ ಚಿಕಿತ್ಸೆನ ಪಡೀಲಿಕ್ಕೆ ಈ BRCA ಟೆಸ್ಟಿಂಗ್ನ ಒಂದು ಚಿಕಿತ್ಸಾ ವೆಚ್ಚವನ್ನು ಕಡಿಮೆ ಮಾಡಬೇಕಾಗಿದೆ. ಹಾಗೆ ಜನರಲ್ಲಿ ಈ ಒಂದು ಪರೀಕ್ಷೆಯ ಕುರಿತು ಇಲ್ಲಿ ಅರಿವನ್ನು ಮೂಡಿಸಬೇಕಾಗಿದೆ. ನಾವು ಲೆಟ್ ಅಸ್ ಸಿ ದ ಪ್ರಿಲಿಮ್ಸ್ ಟಾಪಿಕ್. ಸೊ ಭಾರತ್ ಜನ್ ಅಂತ ಹೇಳಿ, ಸೊ ಇದು ಏನಂತಂದರೆ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಗೌರ್ಮೆಂಟ್ ಫಂಡೆಡ್ ಮಲ್ಟಿ ಮೋಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಇನಿಷಿಯೇಟಿವ್ ಆಗಿದೆ. ಅಂದರೆ ಇದು ಭಾರತದ ಅಂದರೆ ಸರ್ಕಾರಿ ಅನುದಾನಿತ ಮಲ್ಟಿ ಮೋಡಲ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಮಿಷನ್ ಆಗಿದೆ. ಸೊ ಇದರ ಉದ್ದೇಶ ಏನಂತಂದರೆ ಇಲ್ಲಿ ಭಾರತೀಯ ಒಂದು ಎಲ್ಲ ಭಾಷೆಗಳಲ್ಲಿ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಅಳವಡಿಸಿಕೊಳ್ಳುವಂಥದ್ದು. ಓಕೆ. ಸೊ ಇದರ ಮೂಲಕ ಉತ್ತಮ ಗುಣಮಟ್ಟದ ಪಠ್ಯಗಳನ್ನು ಮತ್ತು ಮಲ್ಟಿ ಮೋಡಲ್ ಕಂಟೆಂಟ್, ಹೈ ಕ್ವಾಲಿಟಿ ಉತ್ತಮ ಗುಣಮಟ್ಟದ ಮತ್ತು ಒಂದು ಬಹುವಿಧ ಮಾದರಿಯ ಒಂದು ಪಠ್ಯಗಳನ್ನ ಹಲವಾರು ಭಾಷೆಗಳಲ್ಲಿ ಇಲ್ಲಿ ಜನರೇಟ್ ಮಾಡುವಂಥ ಉದ್ದೇಶವನ್ನು ಇದು ಹೊಂದಿದೆ. ಹಾಗೆ ಇದು ಯಾವುದರ ಬಗ್ಗೆ ಗಮನವನ್ನು ನೀಡುತ್ತೆ ಅಂತಂದರೆ ಭಾರತದ ಭಾಷಾ ವೈವಿಧ್ಯತೆ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ಮೇಲೆ ಇದು ಗಮನವನ್ನು ನೀಡುತ್ತೆ. ಎಸ್. ಸೊ ಇದನ್ನು ಯಾರು ಮುನ್ನಡೆಸ್ತಾರಂತಂದರೆ ಈ ಒಂದು ಇನಿಷಿಯೇಟಿವ್ನ IIT ಬಾಂಬೆ ಅವರು. ಸೊ ಇವರೊಟ್ಟಿಗೆ ಹಲವಾರು IITಗಳು ಕೂಡ ಇವರ ಜೊತೆಗೆ ಇಲ್ಲಿ ಕೈ ಜೋಡಿಸಿವೆ. ಸೊ ನೆಕ್ಸ್ಟ್ ಟಾಪಿಕ್ GST ಕಾಂಪನ್ಸೇಷನ್ ಸೆಸ್ ಅಂತ ಬರುತ್ತೆ. ಓಕೆ. ಸೊ ಈ ಒಂದು ಸೆಸ್ಸನ್ನು ಯಾವ ಒಂದು ಆ್ಯಕ್ಟ್ ಅಡಿಯಲ್ಲಿ ಇದನ್ನು ವಿಧಿಸಲಾಗತ್ತೆ ಅಂತಂದರೆ ಲೆವಿಡ್ ಅಂಡರ್ ಸೆಕ್ಷನ್ 8 ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕಾಂಪನ್ಸೇಷನ್ ಟು ಸ್ಟೇಟ್ ಆ್ಯಕ್ಟ್ 2017. ಸೊ ಇಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ 2017 ಸೆಕ್ಷನ್ 8 ಅಡಿಯಲ್ಲಿ ಈ ಒಂದು GST ಕಾಂಪನ್ಸೇಷನ್ ಸೆಸ್ ಅನ್ನುವಂಥದ್ದನ್ನು ವಿಧಿಸಲಾಗತ್ತೆ. ಹಾಗಿದ್ರೆ ಯಾಕೆ ಈ ಒಂದು ಸೆಸ್ಸನ್ನು ವಿಧಿಸಲಾಗತ್ತೆ? ಆಲ್ರೆಡಿ ಇವಾಗ GSTನ ಹಾಕಲಾಗತ್ತೆ, ಅದರ ಜೊತೆಗೆ ಇಲ್ಲಿ GST ಸೆಸ್ ಕಾಂಪನ್ಸೇಷನ್ ಸೆಸ್ಸನ್ನು ಯಾಕೆ ಹಾಕಲಾಗತ್ತೆ ಅಂತ ನೋಡೋಣ. ಸೊ ಆ್ಯಸ್ GST ಇಸ್ ಅ ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್. ಸೊ ಇದು ಅಂದರೆ GST ಅನ್ನುವಂಥದ್ದು ನಮಗೆ ಬಳಕೆ ಆಧಾರಿತವಾಗಿರುವಂಥ ಒಂದು ಟ್ಯಾಕ್ಸ್ ಆಗಿದೆ. ಸೊ ಇದರಲ್ಲಿ ನಮ್ಮ ದ ಸ್ಟೇಟ್ ಇನ್ ವಿಚ್ ದ ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸಪ್ಲೈ ಹ್ಯಾಪನ್ ವುಡ್ ಬಿ ಎಲಿಜಿಬಲ್ ಫಾರ್ ದ ಇಂಡೈರೆಕ್ಟ್ ಟ್ಯಾಕ್ಸ್ ರೆವೆನ್ಯೂ. ಅಂದರೆ ರಾಜ್ಯಗಳು ಇಲ್ಲಿ ಏನು ಮಾಡುತ್ತೆ ಅಂದರೆ ಬಳಕೆ ಮತ್ತು ಅಂದರೆ ಈ ಸರಕು ಮತ್ತು ಸೇವೆಗಳ ಮೇಲೆ ಏನು ಮಾಡತ್ತೆ ಅಂತಂದರೆ ಇದರ ಮೇಲೆ ಏನು ಮಾಡಲಾಗತ್ತೆ ಅಂದರೆ ಇವುಗಳ ಬಳಕೆ ಆಧಾರದ ಮೇಲೆ ಸೊ ಇವುಗಳಿಗೆ ಇಲ್ಲಿ ಟ್ಯಾಕ್ಸನ್ನು ವಿಧಿಸುತ್ತೆ. Hence, after GST comes into effect, some states that are net exporter of goods and services are expected to be experience decrease in indirect tax revenue. Yes. ಸೊ ಇಲ್ಲಿ ಯಾವಾಗ GST ಅನ್ನುವಂಥದ್ದು ಬರುತ್ತಲ್ವಾ ಆವಾಗ ಏನು ರಾಜ್ಯಗಳು ಇಲ್ಲಿ ಸರಕು ಮತ್ತು ಸೇವೆಗಳನ್ನ ರಫ್ತನ್ನು ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇವುಗಳಿಗೆ GST ಬಂದಿರೋದ್ರಿಂದ ಇಲ್ಲಿ ರಾಜ್ಯಗಳಿಗೆ ರೆವೆನ್ಯೂ ಲಾಸ್ ಅನ್ನುವಂಥದ್ದು ಆಗುತ್ತೆ. ಟ್ಯಾಕ್ಸ್ ರೆವೆನ್ಯೂ ಅಥವಾ ಇಂಡೈರೆಕ್ಟ್ ಪರೋಕ್ಷ ತೆರಿಗೆ ಇಲ್ಲಿ ಆದಾಯ ಎನ್ನುವಂಥದ್ದು ಕಡಿಮೆ ಆಗುತ್ತೆ. ಓಕೆ. ಸೊ ಹೀಗಾಗಿ ಟು ಕಂಪೆನ್ಸೇಟ್ ದ ಸ್ಟೇಟ್, ಸೊ ಇದಕ್ಕೆ ಪರಿಹಾರವಾಗಿ ಏನು ಮಾಡುತ್ತೆ ಅಂತಂದರೆ ಈ ರೀತಿ ಒಂದು ಲಾಸ್ ಆಗ್ತಾ ಇರೋದ್ರಿಂದ ರಾಜ್ಯದ ಆದಾಯಕ್ಕೆ ಲಾಸ್ ಆಗ್ತಾ ಇರೋದ್ರಿಂದ ಏನು ಮಾಡುತ್ತೆ ಅಂತಂದರೆ ಸೊ ರಾಜ್ಯಗಳಿಗೆ ಈ ರೀತಿಯ ಒಂದು ಆದಾಯ ನಷ್ಟವನ್ನು ಸರಿದೂಗಿಸಲಿಕ್ಕೆ ಇಲ್ಲಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಈ GST ಕಾಂಪನ್ಸೇಷನ್ ಸೆಸ್ಸನ್ನು
ಡಿಕ್ಲೇರ್ ಮಾಡುತ್ತೆ ಅಥವಾ ಘೋಷಣೆಯನ್ನು ಮಾಡುತ್ತೆ. ಹಾಗಿದ್ರೆ ಇವುಗಳ ಒಂದು ಈ ಜಿ ಎಸ್ ಟಿ ಕಾಂಪನ್ಸೇಷನ್ ಸೆಸ್ನ ಬಳಕೆಗಳೇನು ಅಂತ ನೋಡೋಣ. ಸೊ ಇದನ್ನು ಏನು ಮಾಡುತ್ತೆ ಅಂತಂದರೆ ಈ ರೀತಿ ಕಲೆಕ್ಟ್ ಮಾಡಿರುವಂಥ ಅಂದರೆ ರಾಜ್ಯಗಳು ಈ ಜಿ ಎಸ್ ಟಿ ಕಾಂಪನ್ಸೇಷನ್ ಸೆಸ್ನ ಕಲೆಕ್ಟ್ ಮಾಡಿರುವಂಥದ್ದನ್ನು ಸೊ ಇಲ್ಲಿ ಜಿ ಎಸ್ ಟಿ ಕಾಂಪನ್ಸೇಷನ್ ಫಂಡ್ ಅಂತ ಬರುತ್ತೆ. ಸೊ ಇದರಲ್ಲಿ ಆ ಒಂದು ಫಂಡನ್ನು ಇಲ್ಲಿ ಕಲೆಕ್ಟ್ ಮಾಡಿಕೊಳ್ಳಲಾಗುತ್ತೆ. ಸೊ ಈ ರೀತಿ ಕಲೆಕ್ಟ್ ಆಗಿರುವಂಥ ಫಂಡನ್ನು ಏನು ಮಾಡಲತ್ತಂದ್ರೆ ಯಾವ ರಾಜ್ಯಗಳಿಗೆ ಇಲ್ಲಿ ರೆವೆನ್ಯೂ ಲಾಸ್ ಆಗಿರುತ್ತಲ್ವಾ, ಸೊ ಅವುಗಳನ್ನ ವಿತರಣೆಯನ್ನು ಮಾಡಲಾಗತ್ತೆ. ಸೊ ಇನ್ ಕೇಸ್ ಏನಾದರೂ ಈ ರೀತಿ ಕಲೆಕ್ಟ್ ಮಾಡಿರುವಂಥ ಫಂಡ್ ಏನಾದರೂ ಬಳಕೆ ಆಗದೇ ಇದ್ದರೆ ಏನು ಮಾಡಲಾಗತ್ತಂದರೆ ಸೊ ಅದರ ಅರ್ಧದಲ್ಲಿ ಅಂದರೆ ಕಲೆಕ್ಟ್ ಆಗಿರುವಂಥ ಅರ್ಧದಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ ಅವುಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅವುಗಳನ್ನ ಈಕ್ವಲ್ ಆಗಿ ಹಂಚಿಕೊಳ್ಳುತ್ತೆ. ಹಾಗಿದ್ರೆ ಇವುಗಳನ್ನ ಯಾವುದಕ್ಕೆಲ್ಲ ಈ ಒಂದು ಸೆಸ್ಸನ್ನು ಅಥವಾ ಜಿ ಎಸ್ ಟಿ ಕಾಂಪನ್ಸೇಷನ್ ಸೆಸ್ಸನ್ನು ಹಾಕಲಾಗತ್ತೆ ಅಂತ ನೋಡೋಣ. ಸೊ ಇದು ಸರಕು ಮತ್ತು ಸೇವೆಗಳಿಗೆ ಎರಡೂ ಕೂಡ ಇದನ್ನು ಈ ಸೆಸ್ಸನ್ನು ವಿಧಿಸಲಾಗತ್ತೆ. ಎಸ್, ಸೊ ಇಲ್ಲಿ ಬೋತ್ ಇಂಟ್ರಾ ಸ್ಟೇಟ್ ಆ್ಯಂಡ್ ಇಂಟರ್ ಸ್ಟೇಟ್ ಸಪ್ಲೈಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸ್. ಸೊ ಇಲ್ಲಿ ಇಂಟ್ರಾ ಸ್ಟೇಟ್ ಅಂತಂದರೆ ರಾಜ್ಯಗಳಲ್ಲಿಯೇ ಸಪ್ಲೈ ಆಗ್ತಾ ಇರುವಂಥ ಸರಕು ಮತ್ತು ಸೇವೆಗಳು, ಹಾಗೆ ಇಂಟರ್ ಸ್ಟೇಟ್ ಅಂತಂದರೆ ಇಲ್ಲಿ ರಾಜ್ಯದಿಂದ ರಾಜ್ಯಗಳಿಗೆ ಆಗ್ತಾ ಇರುವಂಥ ಸರಕು ಮತ್ತು ಸೇವೆಗಳ ಮೇಲೆ ಕೂಡ ಏನು ಮಾಡಲಾಗತ್ತೆ ಸೊ ಈ ಸೆಸ್ಸನ್ನು ವಿಧಿಸಲಾಗತ್ತೆ. ಹಾಗೆ ಯಾವ ಒಂದು ವಸ್ತುಗಳ ಮೇಲೆ ಇವುಗಳನ್ನ ವಿಧಿಸಲಾಗತ್ತೆ ಅಂತಂದರೆ ಇಲ್ಲಿ ಐಷಾರಾಮಿ ವಸ್ತುಗಳಂತ ಬರುತ್ತೆ, ಲೆವಿಡನ್ ಲಕ್ಸುರಿ, ಹಾಗೆ ಸಿನ್ ಆ್ಯಂಡ್ ಡಿಮೆರಿಟ್ ಗುಡ್ಸ್ ಅಂದರೆ ಇಲ್ಲಿ ಸಿಗರೆಟ್, ಪಾನ್ ಮಸಾಲ, ಗುಟ್ಕಾ ಆ್ಯಂಡ್ ಇತರೆ ತಂಬಾಕು ಉತ್ಪನ್ನಗಳ ಮೇಲೆ ಮತ್ತು ಕಾರ್ಗಳಾಗಿರ್ಬೋದು, ಈ ಸಾಫ್ಟ್ ಡ್ರಿಂಕ್ಗಳ ಮೇಲೆ ಈ ರೀತಿಯ ಒಂದು ಸೆಸ್ಸನ್ನು ವಿಧಿಸಲಾಗತ್ತೆ. ನೆಕ್ಸ್ಟ್ ಟಾಪಿಕ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂತ ಬರುತ್ತೆ. ಸೊ ಇದು ಒಂದು ಶಾಸನಾತ್ಮಕ ಸಂಸ್ಥೆಯಾಗಿದೆ. ಅಂದರೆ ಇದನ್ನು ಒಂದು ಕಾಯ್ದೆಯ ಮೂಲಕ ಸ್ಟ್ಯಾಚ್ಯೂಟರಿ ಬಾಡಿ ಅಂದರೆ ಇದನ್ನು ಒಂದು ಕಾಯ್ದೆಯ ಮೂಲಕ ಸ್ಥಾಪನೆಯನ್ನು ಮಾಡಲಾಗುತ್ತೆ. ಇದನ್ನು ಅಂದರೆ 1948ರಲ್ಲಿ ಇದನ್ನು ಒಂದು ಯೂನಿಯನ್ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅವರ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ನಲ್ಲಿ ಬರುತ್ತೆ ಇದು. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ಬೆಂಗಳೂರಿನಲ್ಲಿದೆ. ಸೊ ಇದರ ಇದರ ಒಂದು ಚೇರ್ಪರ್ಸನ್ನ ಯಾರು ಎಲೆಕ್ಟ್ ಮಾಡ್ತಾರೆ ಅಂತಂದರೆ ಕೇಂದ್ರ ಸರ್ಕಾರದವರು ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಸೊ ಹಾಗಿದ್ರೆ ಇದರ ಕರ್ತವ್ಯಗಳು ಏನಂತಂದರೆ ಇದು ಅಡ್ವೈಸ್ ದ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಇದು ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ನೀಡುತ್ತೆ. ಯಾವುದರ ಕುರಿತಾಗಿ ಅಂತಂದರೆ ಅಂದರೆ ಸಿಲ್ಕ್ ಅಂದರೆ ರೇಷ್ಮೆಯ ಒಂದು ಉತ್ಪಾದನೆ, ಅವುಗಳ ವಿತರಣೆ, ಸಪ್ಲೈ, ಡಿಸ್ಟ್ರಿಬ್ಯೂಷನ್, ಹಂಚಿಕೆ ಮತ್ತು ವ್ಯಾಪಾರದ ಕುರಿತು, ಹಾಗೆ ಸಿಲ್ಕ್ ವರ್ಮ್ ಸೀಡ್ ಇವುಗಳ ಕುರಿತು ಏನು ಮಾಡುತ್ತೆ ಅಥವಾ ಇಲ್ಲಿ ರಫ್ತು ಮತ್ತು ಆಮದಿನ ಮೇಲೆ ಇದು ಏನು ಮಾಡುತ್ತೆ ಅಂದರೆ ಸರ್ಕಾರಕ್ಕೆ ಇಲ್ಲಿ ಸಲಹೆಯನ್ನು ನೀಡುತ್ತೆ. ಹಾಗೆ ಇದಕ್ಕೆ 6 ಪ್ರಾದೇಶಿಕ ಒಂದು ಕಚೇರಿಗಳು ಕೂಡ ಇದೆ. ಸೊ ಇಲ್ಲಿ ಭಾರತದಲ್ಲಿ ಒಂದು ರೇಷ್ಮೆಯ ಒಂದು ಉತ್ಪಾದನೆಯನ್ನು ನೋಡೋದಾದರೆ ಭಾರತ ಅತಿ ದೊಡ್ಡ ಅಂದರೆ 2ನೇ ಅತಿ ದೊಡ್ಡ ರೇಷ್ಮೆ ಉತ್ಪಾದಕ ದೇಶವಾಗಿ ಕಂಡುಬರುತ್ತೆ. ಹಾಗೆ ಇಂಡಿಯಾ ಹ್ಯಾಸ್ ದ ಯುನಿಕ್ ಡಿಸ್ಟಿಂಕ್ಷನ್ ಆಫ್ ಬೀಯಿಂಗ್ ಅಂದರೆ ಓನ್ಲಿ ಕಂಟ್ರಿ ಪ್ರೊಡ್ಯೂಸಿಂಗ್ ಆಲ್ ದ 5 ನಾನ್ ಕಮರ್ಷಿಯಲ್ ಸಿಲ್ಕ್ ಅಂದರೆ ವಾಣಿಜ್ಯಾತ್ಮಕವಾಗಿ ಬಳಕೆಯಾಗುವಂಥ ರೇಷ್ಮೆ ಏನು ಕಂಡುಬರುತ್ತೆ ಅದರಲ್ಲಿ 5 ವೆರೈಟಿ ಬರುತ್ತೆ. ಆ 5 ವೆರೈಟಿಗಳನ್ನು ಏನು ಮಾಡಲಾಗತ್ತೆ ಅಂದರೆ ಭಾರತದಲ್ಲಿ ಬೆಳೆಯಲಾಗತ್ತೆ. ಸೊ ಇವುಗಳಲ್ಲಿ ಮಲ್ಬೇರಿ ಅಂತ ಬರುತ್ತೆ, ಟ್ರಾಪಿಕಲ್ ತಾಸರ್, ಓಕ್ ತಾಸರ್ ಮತ್ತು ಎರ್ರಿ ಮತ್ತು ಮೂಗ ಅನ್ನುವಂಥ ರೇಷ್ಮೆಗಳು ಬರುತ್ತೆ. ನೆಕ್ಸ್ಟ್ ಟಾಪಿಕ್ ಆಪರೇಷನ್ ಚಕ್ರ 3 ಅಂತ ಹೇಳಿ. ಸೊ ಇಲ್ಲಿ ಇತ್ತೀಚೆಗೆ ಹೈದರಾಬಾದ್ ಅಂದರೆ ಇಲ್ಲೇನು ಮಾಡಿದ್ದಾರೆ CBI ಹ್ಯಾಸ್ ಅರೆಸ್ಟೆಡ್ 26 ಅಕ್ಯೂಸ್ಡ್ ಪರ್ಸನ್ ಫ್ರಮ್ ಪುಣೆ. ಸೊ ಇಲ್ಲಿ CBI ಅವರು 26 ಇಲ್ಲಿ ತಪ್ಪಿತಸ್ಥರನ್ನ ಏನು ಮಾಡಿದ್ದಾರೆ ಅಂತಂದರೆ ಅರೆಸ್ಟನ್ನು ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಅಂತಂದರೆ ಇವರು 22 ಲೊಕೇಶನ್ಗಳಲ್ಲಿ ಅಂದರೆ ಏನು ಬಂಧಿತರಾಗಿರುವಂಥ 26 ಇಲ್ಲಿ ಆರೋಪಿಗಳು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಕ್ರೈಮ್ ನೆಟ್ವರ್ಕ್ಗಳನ್ನ ಏನು ಮಾಡಿದ್ದಾರೆ ಅಂತಂದರೆ ಕ್ರ್ಯಾಕ್ ಡೌನ್ ಮಾಡಿದ್ದಾರೆ, ಅವುಗಳನ್ನ ಸ್ಥಗಿತವನ್ನು ಮಾಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ಅವರನ್ನು ಬಂಧನವನ್ನು ಮಾಡಲಾಗಿದೆ. ಸೊ ಇಲ್ಲಿ ಈ ಆಪರೇಷನ್ ಚಕ್ರ ಏನಂತಂದರೆ ಇದು ಸೊ ರೀಸೆಂಟ್ಲಿ ಇಟ್ ಈಸ್ ಅ ಮಲ್ಟಿ ಸಿಟಿ ಆಪರೇಷನ್ ಟು ಡಿಸ್ಮ್ಯಾಂಟಲ್ ಗ್ಲೋಬಲ್ ಸೈಬರ್ ಕ್ರೈಮರ್ ನೆಟ್ವರ್ಕ್. ಅಂದರೆ ಏನು ಇಲ್ಲಿ ಸೈಬರ್ ಕ್ರೈಮ್ಗಳನ್ನ ಮಾಡ್ತಿರ್ತಾರಲ್ವ ಆ ಒಂದು ನೆಟ್ವರ್ಕನ್ನು
ಸ್ಥಗಿತಗೊಳಿಸುವಂಥ ಒಂದು ಕಾರ್ಯಾಚರಣೆಯಾಗಿ ಕಂಡುಬರುತ್ತೆ. ಆಪರೇಷನ್ ಚಕ್ರ ಅನ್ನುವಂಥದ್ದು ಪ್ರಿಲಿಮ್ಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀತಿ ಜಸ್ಟ್ ಏನಂತಂದರೆ ಇನಿಷಿಯೇಟಿವ್ನ ಕೊಟ್ಟು ಇದು ಯಾವುದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಇನಿಷಿಯೇಟಿವ್ ಆಗಿದೆ ಅಂತಲೂ ಕೂಡ ಕೇಳ್ತಾರೆ. ಸೊ ಇದು ಡಿಸ್ಮ್ಯಾಂಟಲ್ ಗ್ಲೋಬಲ್ ಸೈಬರ್ ಕ್ರೈಮ್ ನೆಟ್ವರ್ಕ್ ಆಪರೇಷನ್ ಆಗಿದೆ. ನೆಕ್ಸ್ಟ್ ಟಾಪಿಕ್ ಚಿಕನ್ ಗುನ್ಯಾ ಅಂತ ಹೇಳಿ. ಇಟ್ ಈಸ್ ಅ ವೈರಲ್ ಡಿಸೀಸಸ್. ಸೊ ವೈರಲ್ ಡಿಸೀಸ್ ಅಂತ ಇದು ವೈರಸ್ಗಳಿಂದ ಬರುವಂಥ ಒಂದು ಕಾಯಿಲೆ ಆಗಿದೆ. ಸೊ ಇದೇನಾಗುತ್ತೆ ಅಂದರೆ ಮಾನವರಿಗೆ ಅಂದರೆ ಯಾವುದರ ಮೂಲಕ ಸೊಳ್ಳೆಗಳು ಕಚ್ಚೋದ್ರ ಮೂಲಕ ಏನಾಗುತ್ತೆ ಅಂದರೆ ಇಲ್ಲಿ ಚಿಕನ್ ಗುನ್ಯಾ ಒಂದು ಸೋಂಕಿತ ಆ ವೈರಸ್ನಿಂದ ವೈರಸ್ ಇರುವಂಥ ಒಂದು ಸೊಳ್ಳೆ ಏನಾದರೂ ಮಾನವರಿಗೆ ಕಚ್ಚಿದರೆ ಇದು ಏನಾಗುತ್ತೆ ಈ ಚಿಕನ್ ಗುನ್ಯಾ ಅನ್ನುವಂಥ ಕಾಯಿಲೆ ಬರುತ್ತೆ. ಎಸ್. ಸೊ ಇದು ಯಾವುದರಿಂದ ಹರಡುತ್ತೆ ಅಂತಂದರೆ ಏಡಿಸ್ ಈಜಿಪ್ಟಿ ಅನ್ನುವಂಥ ಸೊಳ್ಳೆಯಿಂದ, ಹಾಗೆ ಏಡಿಸ್ ಅಲ್ಬೋಪಿಕ್ಟಸ್ ಅನ್ನುವಂಥ ಸೊಳ್ಳೆಯಿಂದ ಇದು ಮನುಷ್ಯರಿಗೆ ಹರಡುತ್ತೆ. ಹಾಗೆ ಇದೇ ಒಂದು ಇಲ್ಲಿ ಸೊಳ್ಳೆಗಳೇನು ಮಾಡುತ್ತೆ ಅಂತಂದರೆ ಡೆಂಗ್ಯೂ ಮತ್ತು ಜಿಕಾ ವೈರಸ್ಸನ್ನು ಕೂಡ ಇಲ್ಲಿ ಟ್ರಾನ್ಸ್ಮಿಟ್ ಮಾಡುತ್ತೆ. ಎಸ್. ಸೊ ಇದು ವ್ಯಕ್ತಿಗಳಿಂದ ವ್ಯಕ್ತಿಗೆ ಸ್ಪ್ರೆಡ್ ಆಗೋದಿಲ್ಲ. ಜಸ್ಟ್ ಇದು ಸೊಳ್ಳೆಗಳು ಕಚ್ಚೋದ್ರಿಂದ ಅಂದರೆ ಈ ಸೊಳ್ಳೆಗಳು ಕಚ್ಚೋದ್ರಿಂದ ಏನಾಗುತ್ತೆ ಮಾತ್ರ ಇಲ್ಲಿ ಈ ಒಂದು ಕಾಯಿಲೆ ಅನ್ನುವಂಥದ್ದು ಸ್ಪ್ರೆಡ್ ಆಗುತ್ತೆ. ಸೊ ಇದು ಯಾವಾಗ ಈ ರೀತಿಯ ಒಂದು ಚಿಕನ್ ಗುನ್ಯಾವನ್ನು ಪತ್ತೆ ಹಚ್ಚಲಾಯಿತು ಅಂತಂದರೆ 1957ರಲ್ಲಿ ತಾಂಜೇನಿಯಾದಲ್ಲಿ ಇದನ್ನು ಪತ್ತೆಯನ್ನು ಹಚ್ಚಲಾಗತ್ತೆ. ಸೊ ಇದರ ಒಂದು ಗುಣಲಕ್ಷಣ ನೋಡೋದಾದರೆ ಈ ಒಂದು ಸೊಳ್ಳೆ ಕಚ್ಚಿದ 4ರಿಂದ 8 ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಇದರ ಒಂದು ಗುಣಲಕ್ಷಣಗಳು ಇಲ್ಲಿ ಅಥವಾ ಈ ಚಿಕನ್ ಗುನ್ಯಾ ಅನ್ನುವಂಥದ್ದು ಬರುತ್ತೆ. ಸೊ ಇದರ ಒಂದು ಸಾಮಾನ್ಯ ಗುಣಲಕ್ಷಣಗಳು ಏನಂತಂದರೆ ಇಲ್ಲಿ ಜ್ವರ ಅನ್ನುವಂಥದ್ದು ಬರುತ್ತೆ. ಹಾಗೆ ಇಲ್ಲಿ ಜಾಯಿಂಟ್ ಪೇಯ್ನ್ ಅನ್ನುವಂಥದ್ದು ಕಂಡುಬರುತ್ತೆ. ಎಸ್. ಸೊ ಇದಕ್ಕೆ ಒಂದು ಯಾವುದೇ ರೀತಿಯ ಒಂದು ಪ್ರಸ್ತುತ ಯಾವುದೇ ಒಂದು ಅನುಮೋದಿತ ಔಷಧಿ ಅನ್ನುವಂಥ ಅಥವಾ ವ್ಯಾಕ್ಸಿನ್ ಅನ್ನುವಂಥದ್ದನ್ನು ಇನ್ನೂ ಕೂಡ ಇಲ್ಲಿ ಕಂಡುಹಿಡಿಯಲಾಗಿಲ್ಲ. ಸೊ ನೆಕ್ಸ್ಟ್ ಇವಾಗ ಪ್ಲೇಸಸ್ ಇನ್ ನ್ಯೂಸ್, ಸುದ್ದಿಯಲ್ಲಿರುವಂಥ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬಿಡ್ಕಿನ್ ಅಂತ ಬರುತ್ತೆ. ಓಕೆ. ಸೊ ಇದು ಎಲ್ಲಿ ಇದೆ ಅಂತಂದರೆ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥ ಒಂದು ಕೈಗಾರಿಕಾ ಪ್ರದೇಶವಾಗಿದೆ, ಇಂಡಸ್ಟ್ರಿಯಲ್ ಏರಿಯಾ. ನೆಕ್ಸ್ಟ್ ಒನ್ ವರುಣಾವತ್ ಅಂತ ಹೇಳಿ. ಸೊ ಇದು ಉತ್ತರಾಖಂಡ್ನಲ್ಲಿ ಕಂಡುಬರುವಂಥ ಒಂದು ಮೌಂಟೇನ್ಸ್ಗಳಾಗಿವೆ. ಹಾಗೆ ಕಿರುನಾ ಅಂತ ಬರುತ್ತೆ. ಸೊ ಕಿರುನಾ ಅನ್ನುವಂಥದ್ದು ಒಂದು ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ ಆಗಿದೆ. ಎಕ್ಸ್ಟಿಂಕ್ಟ್ ವೋಲ್ಕ್ಯಾನೋ ಇನ್ ಸ್ವೀಡನ್ನಲ್ಲಿ ಕಂಡುಬರುವಂಥ ಎಕ್ಸ್ಟಿಂಕ್ಟ್ ಅಂದರೆ ಇದು ಅಂದರೆ ಈ ಹಿಂದೆ ಆಗಿತ್ತು, ಇನ್ನು ಯಾವಾಗಲೂ ಕೂಡ ಈ ರೀತಿಯ ಒಂದು ಇಲ್ಲಿ ವೋಲ್ಕ್ಯಾನ್ ಅನ್ನುವಂಥದ್ದು ಕಂಡುಬರುವುದಿಲ್ಲ. ಅಂದರೆ ಅಳಿದು ಹೋಗಿರುವಂಥ ಒಂದು ಜ್ವಾಲಾಮುಖಿ ಆಗಿದೆ. ನೆಕ್ಸ್ಟ್ ಲ್ಯಾಕೋ ಅಂತ ಬರುತ್ತೆ. ಸೊ ಇದೇನಂತಂದರೆ ಎಕ್ಸಾಂಪಲ್ ಆಫ್ ಅನ್ ಎನಿಗ್ಮ್ಯಾಟಿಕ್ ಟೈಪ್ ಆಫ್ ಮ್ಯಾಗ್ಮಾ ಸಿಟುವೇಟೆಡ್ ಅಟ್ ದ ಚಿಲಿ. ಎನಿಗ್ಮ್ಯಾಟಿಕ್ ಅಂದರೆ ಇಲ್ಲಿ ಶಿಲಾಪಾಕದ ಒಂದು ವಿಧದ ಶಿಲಾಪಾಕದ ಮ್ಯಾಗ್ಮಾ ಆಗಿದೆ. ಸೊ ಇದು ಎಲ್ಲಿ ಕಂಡುಬರುತ್ತೆ? ಚಿಲಿಯಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ಒನ್ ಮೌಂಟ್ ಎರೆಬಸ್ ಅನ್ನುವಂಥದ್ದು. ಸೊ ದಿಸ್ ಈಸ್ ದ ವರ್ಲ್ಡ್ಸ್ ಸೌದರ್ ಮೋಸ್ಟ್ ಆ್ಯಕ್ಟಿವ್ ವೋಲ್ಕ್ಯಾನೋ ಸಿಟುವೇಟೆಡ್ ಆನ್ ರೋಸ್ ಐಲ್ಯಾಂಡ್ ಅಂಟಾರ್ಟಿಕಾ. ಅಂದರೆ ಈ ಅಂಟಾರ್ಟಿಕಾನಲ್ಲಿ ಬರುವಂಥ ರೋಸ್ ಐಲ್ಯಾಂಡ್ನಲ್ಲಿ ಏನು ಬರುತ್ತೆ, ಸೊ ಈ ಒಂದು ಸಕ್ರಿಯ ಜ್ವಾಲಾಮುಖಿ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಇದು ವಿಶ್ವದ ದಕ್ಷಿಣದ ತುತ್ತ ತುದಿಗೆ ಇರುವಂಥ ಒಂದು ಜ್ವಾಲಾಮುಖಿ ಆಗಿದೆ. ಎಸ್. ಸೊ ಇದಕ್ಕೆ ಮೌಂಟ್ ಎರೆಬಸ್ ಈಸ್ ನೌನ್ ಫಾರ್ ಇಟ್ಸ್ ಪರ್ಸಿಸ್ಟೆಂಟ್ ಲಾವಾ ಲೇಕ್. ಅಂದರೆ ಇದೇನು ಮಾಡೋದಂದರೆ ಕಂಟಿನ್ಯೂಯಸ್ ಆಗಿ ಲಾವಾವನ್ನು ಹೊರಸೂಸುತ್ತಲ್ವಾ. ಸೊ ಇದು ಅಂತಂದರೆ ಆ ಒಂದು ಪ್ರದೇಶದಲ್ಲಿ ಆ ಸರೋವರವನ್ನು ನಿರ್ಮಾಣವನ್ನು ಮಾಡಿದ. ಅಂದರೆ ಇದರಲ್ಲಿ ಏನು ಲಾವಾ ಇಲ್ಲಿ ಹೊರಗೆ ಹೋಗ್ತಾ ಇರುವಂಥದ್ದನ್ನು ಒಂದು ರೀತಿ ಸರೋವರದಲ್ಲಿ ರೂಪದಲ್ಲಿ ಕಾಣುತ್ತೆ. ಸೊ ಕೊನೆಯದಾಗಿ ನಾವು ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ನ ನೋಡೋಣ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ದ ಪಾರ್ಲಿಮೆಂಟ್ ಪ್ರಿವೆನ್ಷನ್ ಆಫ್ ಡಿಸ್ಕ್ವಾಲಿಫಿಕೇಷನ್ ಆ್ಯಕ್ಟ್ 1959 ಎಕ್ಸಮ್ಸ್ several posts from disqualification on the grounds of office of profit. ಸೊ ಇಲ್ಲಿ ದ ಪಾರ್ಲಿಮೆಂಟ್ ಅಂದರೆ ಇಲ್ಲಿ ಅನರ್ಹತೆಯ ಒಂದು ತಡೆಗಟ್ಟುವಿಕೆ, ಸಂಸತ್ತು ಅನರ್ಹತೆಯನ್ನು ತಡೆಗಟ್ಟುವಿಕೆ ಕಾಯ್ದೆ 1959 ಇದರ ಪ್ರಕಾರ ಏನು ಮಾಡಲಾಗುತ್ತೆ ಅಂದರೆ ಆಫೀಸ್ ಆಫ್ ಪ್ರಾಫಿಟ್ ಅಂದರೆ ಲಾಭದಾಯಕ ಹುದ್ದೆಗಳನ್ನು ಏನು ಮಾಡಲಾಗುತ್ತೆ ಅಂತಂದರೆ ಈ ಡಿಸ್ಕ್ವಾಲಿಫಿಕೇಷನ್ ಅಥವಾ ಈ ಅನರ್ಹತೆಯಿಂದ ಅವರಿಗೆ ವಿನಾಯಿತಿಯನ್ನು ನೀಡಲಾಗತ್ತೆ ಅಂತ. ಆ್ಯಂಡ್ ದ ಸೆಕೆಂಡ್ ಸ್ಟೇಟ್ಮೆಂಟ್,
ದ ಅಬೋವ್ ಮೆನ್ಷನ್ಡ್ ಆ್ಯಕ್ಟ್ ವಾಸ್ ಅಮೆಂಡೆಡ್ 5 ಟೈಮ್ಸ್. ಅಂದರೆ ಈ ಮೇಲೆ ಇರುವಂಥ ಕಾಯ್ದೆ ದ ಪಾರ್ಲಿಮೆಂಟ್ ಪ್ರಿವೆನ್ಷನ್ ಆಫ್ ಡಿಸ್ಕ್ವಾಲಿಫಿಕೇಷನ್ ಆ್ಯಕ್ಟ್ 1955 ಅನ್ನುವಂಥದ್ದನ್ನು 5 ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ ಅಂತ. ಆ್ಯಂಡ್ ದ ಥರ್ಡ್ ಸ್ಟೇಟ್ಮೆಂಟ್ ದ ಟರ್ಮ್ ಆಫೀಸ್ ಆಫ್ ಪ್ರಾಫಿಟ್ ಈಸ್ ವೆಲ್ ಡಿಫೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಂದರೆ ಈ ಆಫೀಸ್ ಆಫ್ ಪ್ರಾಫಿಟ್ ಲಾಭದಾಯಕ ಹುದ್ದೆ ಅನ್ನುವಂಥದ್ದನ್ನು ಸೊ ಇಲ್ಲಿ ಸಂವಿಧಾನವಾಗಿ ಇಲ್ಲಿ ಸವಿಸ್ತಾರವಾಗಿ ಅವುಗಳನ್ನು ವ್ಯಾಖ್ಯಾನಿಸಲಾಗಿದೆ ಅಂತ ಈ ಒಂದು ಥರ್ಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ಇವುಗಳಲ್ಲಿ ನಮಗೆ ಕೇಳಿರುವಂಥದ್ದು ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋ ಈಸ್ ಆರ್ ಕರೆಕ್ಟ್, ಯಾವ ಹೇಳಿಕೆಗಳು ಇಲ್ಲಿ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರಗಳನ್ನು ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ನಾಳೆಯ ಕ್ಲಾಸ್ನಲ್ಲಿ ಇದರ ಒಂದು ಉತ್ತರವನ್ನು ಡಿಸ್ಕಸ್ಸನ್ನು ಮಾಡೋಣ. ನಮಸ್ಕಾರ.